ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಕೆಲವೇ ದಿನಗಳಲ್ಲಿ ಆಗಲಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಆಗ್ರಹ ಬಹಳ ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಈಗಲೂ ಕೂಡ ಅದೇ ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ನಾನಿರುವಂಥದ್ದು ಈಗ ಹುನಗುಂದ ಮತಕ್ಷೇತ್ರದ ಇಳಕಲ್ ನಗರದಲ್ಲಿರುವಂಥ ಕಂಠಿ ಸರ್ಕಲ್ನಲ್ಲಿ ಇರುವಂಥದ್ದು. ನೀವು ದೃಶ್ಯದಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅವರ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರು ಕೂಡ ಇಲ್ಲಿ ನಿಂತಿರುವಂಥದ್ದು. ಅಂದರೆ ವಿಜಯಾನಂದ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕೆಂಬ ಆಗ್ರಹವನ್ನ ಇಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಇಲ್ಲಿ ಮಾಡ್ತಾ ಇರುವಂಥದ್ದು. ಅಂದ್ರೆ ಸುಮಾರು 24 ವರ್ಷಗಳ ಹಿಂದೆ ವಿಜಯಾನಂದ ಕಾಶ್ಯಪ್ನವರವರ ತಂದೆ ಸಚಿವರಾಗಿದ್ರು. ಸಚಿವರಾದಂಥ ಸಂಬಂಧ ಆದ ಬಳಿಕ ಇಲ್ಲಿ ಯಾವುದೇ ರೀತಿಯಾದಂಥ ಸಚಿವ ಸ್ಥಾನವನ್ನ ಕಾಶ್ಯಪ್ನವರವರ ಕುಟುಂಬಕ್ಕೆ ನೀಡಿಲ್ಲ. ಹೀಗಾಗಿ ಈ ಸಾರಿನಾದರೂ ನಮಗೆ ಸಚಿವ ಸ್ಥಾನ ಕೊಡಬೇಕು, ಮತ್ತೆ ಈ ಕ್ಷೇತ್ರದ ಶಾಸಕರಾಗಿ ಹಗಲಿರುಳು ಶ್ರಮಿಸಿರುವಂಥ ವಿಜಯಾನಂದ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕೆಂಬ ಆಗ್ರಹವನ್ನ ಕೂಡ ಇಲ್ಲಿನ ಅಭಿಮಾನಿಗಳಾಗಿರ್ಬೋದು ಮತ್ತು ಕಾರ್ಯಕರ್ತರು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಅವ್ರನ್ನೇ ಮಾತನಾಡಿಸ್ತಾ ಹೋಗುವಂತ ಪ್ರಯತ್ನವನ್ನ ಕೂಡ ನಾನು ಈಗ ಮಾಡ್ತೀನಿ. ಸರ್, ಈಗ ನಿಮ್ಮ ಆಗ್ರಹ ಏನು ಸರ್ ಈಗ ಸದ್ಯಕ್ಕೆ? ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರ್ತಕ್ಕಂಥ ನಾಯಕರು, ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಾಯಕತ್ವವನ್ನು ವಹಿಸ್ತಿರತಕ್ಕಂಥವ್ರು ಮತ್ತು ಪಕ್ಷ ನಿಷ್ಠೆಯುಳ್ಳವರು. ಅಂಥ ನಾಯಕರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಒಂದು ಸಮುದಾಯಕ್ಕೆ ಸೀಮಿತವಲ್ಲದ ನಾಯಕರು. ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ದಲಿತರು, ಹಿಂದುಳಿದ ವರ್ಗರು, ಅಲ್ಪಸಂಖ್ಯಾತರು, ಕೂರ್ಮಿಕರು, ಕೃಷಿಕರು, ಬಡವರು ಎಲ್ಲರ ಸರ್ವತೋಮುಖ ಅಭಿವೃದ್ಧಿ ಹುನಗುಂದ ತಾಲೂಕಿನಲ್ಲಿ ಹುನಗುಂದ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲರನ್ನು ಒಳಗೊಂಡು ಅವರು ಪ್ರಜಾಪ್ರಭುತ್ವವಾದಿಗಳು, ಸಂವಿಧಾನ ಪರವಾಗಿದ್ದವರು. ನಾನು ಸಾಕಷ್ಟು ನೋಡಿದ್ದೀನಿ. ಪ್ರತಿಯೊಂದು ಸಭೆಯಲ್ಲಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ತಗೊಳ್ಳಾರ್ದೆ ಮಾತಾಡೋದಿಲ್ಲ, ಸಂವಿಧಾನ ಇರಲಾರ್ದ ಪ್ರಜಾಪ್ರಭುತ್ವ ಮಾತಿರಲಾರ್ದೆ ಮಾತಾಡೋದಿಲ್ಲ. ಅಂಥ ನಾಯಕರು ನಮ್ಮ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಪ್ರತಿಯೊಂದು ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ, ಜಗಜೀವನ ರಾಮ ಭವನ ನಿರ್ಮಾಣ ಮಾಡಿದ್ದಾರೆ. ವಾಲ್ಮೀಕಿ ಭವನ ಅಲ್ಲದೆ ಅಲ್ಪಸಂಖ್ಯಾತರಿಗಾಗಿ ಎಲ್ಲ ಕಡೆಗಳಲ್ಲೂ ಈ ಇಳಕಲ್ ಆಯಿತು, ಸುತ್ತ ದೊಡ್ಡ ದೊಡ್ಡ ಊರುಗಳಲ್ಲಿ ಶಾದಿ ಮಹಲ್ಗಳನ್ನು ಕಟ್ಟಿಸಿದ್ದಾರೆ. ಇದೇ ರೀತಿ ಅವರು 2023 ಚುನಾವಣೆಯಲ್ಲಿ ಅವರ ಕಾಣಿಕೆ ಬಹುದೊಡ್ಡದಿದೆ. ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಬಹುದೊಡ್ಡ ಕಾಣಿಕೆ. ಯಾಕಂದರೆ ಲಿಂಗಾಯತ ಸಮುದಾಯಲ್ಲೇ ಪ್ರಬಲವಾದ ಸಮುದಾಯವಾದಂಥ ಪಂಚಮಿ ಸಾಲಿ ಸಮುದಾಯವನ್ನು ಒಗ್ಗಟ್ಟಿನಗೂಡಿಸಿ ರಾಜ್ಯದ ಮಟ್ಟದ ಬೆಂಗಳೂರು ತನಕ ಜಾಥಾ 2A ಮೀಸಲಾತಿಗೆ ಪಾದಯಾತ್ರೆಯನ್ನು ಮಾಡಿ ಎಲ್ಲ ಅವರ ಮತದ ವಿಶೇಷವಾಗಿ ಪಂಚಮಸಾಲಿ ಮತಗಳು ಕ್ರೋಢೀಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಅವ್ರದ್ದು ಬಹಳಷ್ಟು ಶ್ರಮ ಇದೆ. ಕಾಂಗ್ರೆಸ್ ಪಕ್ಷ ಬರಬೇಕಾದ್ರೆ ಪಂಚಮಸಾಲಿಯ ಸಾಲಿಡ್ಡಾಗಿ ಎಲ್ಲ ಮತಗಳನ್ನು ಕ್ರೋಢೀಕರಿಸಿ ಅವರು ಹಾಕ್ಸಿದ್ದಾರೆ. ಅದು ಒಂದಲ್ಲದೆ ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಸಮುದಾಯ ಅಂತ ಏನಿದೆ ಅದು ಎಲ್ಲದಕ್ಕೂ ಅವರು ಅತ್ಯಂತ ವರ್ಚಸ್ಸಿ ನಾಯಕರಾಗಿರುವುದರಿಂದ ಕರ್ನಾಟಕ ಸರ್ಕಾರ ಅವ್ರನ್ನ ಅಧ್ಯಕ್ಷರು ಕರ್ನಾಟಕ ಲಿಂಗಾಯತ ಅಭಿವೃದ್ಧಿ ಶಾಸಕರಿಗೆ ಅಂತಂದು ಅವ್ರನ್ನ ಅಧ್ಯಕ್ಷರನ್ನ ಮಾಡಿದರು. ಅವರ ಅವಧಿಯಲ್ಲಿ ಸುಮಾರು 500 ಕೋಟಿಗಿಂತ ಹೆಚ್ಚು ಅನುದಾನ ತಂದು ಲಿಂಗಾಯತ ಸಮುದಾಯಕ್ಕೆ ಮಾಡಿದ್ದಾರೆ. ಅದು ಎಲ್ಲದಕ್ಕಿಂತಲೂ ಬೇರೆ ಬೇರೆ ಸಮುದಾಯಗಳಿಗೆ ಸುಮಾರು ಸಾವಿರಾರು ಕೋಟಿ ಹಣ ತಂದು ಈ ಹುನಗುಂದ ಮತಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಈ ಸದ್ಯನೇ ಇವತ್ತು ನಾಡಲ್ಲಿ ನಡೀತಕ್ಕಂಥ ಸಚಿವ ಸಂಪುಟ ಸ್ಥಾನದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು, ಕೊಡಲೇಬೇಕಂತ ನಮ್ಮ ಹಕ್ಕು ಒತ್ತಾಯ ಇದೆ. ಈಗ 24 ವರ್ಷಗಳ ಹಿಂದೆ ಅವರ ತಂದೆಯವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಅದಾದ ಬಳಿಕ ಅವರ ಕುಟುಂಬಕ್ಕೆ ಇದುವರೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಏನು ಹೇಳ್ತೀರಿ? Yes, his family must get the ministership, but till today we have not got anything from the Congress party. So we, as I am the district Congress committee secretary, I request all my leaders and supporters to make our MLA Sri Vijayanand ji to make it fast and give him the. ಸರ್, ಈಗ ವಿಜಯಾನಂದ ಕಾಶ್ಯಪ್ನವರವರು ಪಂಚಮಸಾಲಿ ಸಮುದಾಯದಲ್ಲಿ ಅತ್ಯಂತ ಬಲಿಷ್ಠ ನಾಯಕರು ಅಂತ ಹೇಳಿ ಗುರುತಿಸಿಕೊಂಡಿರುವಂಥದ್ದು. ಅದನ್ನು ನೀವು ಮುಂದಿಟ್ಕೊಂಡು ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ, ಹೇಗೆ? ಇದು ಕೇವಲ ಸಮುದಾಯ ಆಧಾರಿತವಾಗಿ ಸಚಿವ ಸ್ಥಾನ ಬೇಕು ಅಂತ ಒತ್ತಡ ಅಲ್ಲ. ಈಗ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸವನ್ನು ಗಮನಿಸಿದಾಗ
ಶತಮಾನಗಳ ಇತಿಹಾಸವನ್ನು ಗಮನಿಸಿದಾಗ ಅತ್ಯಂತ ದುರ್ದಶೆ ಈಗ ಸದ್ಯದ ಭಾರತ ದೇಶದಲ್ಲಿ ಬಂದಿದೆ. ಕೋಮು ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವಿಭಜನೆಯನ್ನು ಮಾಡ್ತಾ ಇರುವಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ, ಕಾಂಗ್ರೆಸ್ ಸಿದ್ಧಾಂತಗಳ ಪರವಾಗಿ ಗಟ್ಟಿ ದನಿಯಲ್ಲಿ ಮಾತನಾಡುವಂಥ ಒಬ್ಬ ನಾಯಕರ ಅವಶ್ಯಕತೆ ಇಲ್ಲೈತಿ. ಈಗಾಗಲೇ ವಿಜಯಾನಂದ ಕಾಶ್ಯಪ್ನವರು ಮಂತ್ರಿ ಸ್ಥಾನಕ್ಕಾಗಿ ಅಂತಲ್ಲ, ಈ ಜಿಲ್ಲೆಯಲ್ಲಾಗಲಿ ಈ ರಾಜ್ಯದಲ್ಲಾಗಲಿ ಕೋಮು ವಿಭಜಕರು ಮತ್ತು ಧರ್ಮಾಂಧರು ಹಾಗೂ ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮವನ್ನು ಅತ್ಯಂತ ಕೀಳಾಗಿ ಕಾಣುವಂಥ ಸ್ಟೇಟ್ಮೆಂಟ್ಗಳು ಬಂದಾಗ, ಮತ್ತೊಂದು ಧರ್ಮವನ್ನು ಪೂರ್ವಾಗ್ರಹ ಪೀಡಿತರಾಗಿ ವಿರೋಧಿಸಿದಾಗ ಈ ರಾಜ್ಯದಲ್ಲಿ ಗಟ್ಟಿ ದನಿ ಎತ್ತಿದವರು ವಿಜಯಾನಂದ ಕಾಶ್ಯಪ್ನವರವರು. ಕಾಂಗ್ರೆಸ್ಸಿನ ಜಾತ್ಯತೀತತೆ, ಸಮಗ್ರತೆ, ಸಮನ್ವಯತೆ ಇವೆಲ್ಲ ಉಳಿಬೇಕಾದ್ರೆ ಸಚಿವ ಸಂಪುಟದಲ್ಲಿ ವಿಜಯಾನಂದ ಕಾಶ್ಯಪ್ನವರಂಥ ಒಬ್ಬ ಗಟ್ಟಿ ದನಿಯ ನಾಯಕನ ಅವಶ್ಯಕತೆ ಐತಿ. ಅದಕ್ಕಾಗಿ ಇಲ್ಲಿ ಸಮುದಾಯಕ್ಕಿಂತ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷವನ್ನು ಉಳಿಸುವ, ಬೆಳೆಸುವಂಥ ಎದೆಗಾರಿಕೆ, ಛಲ ವಿಜಯಾನಂದ ಕಾಶ್ಯಪ್ನವರಲ್ಲೈತಿ. ಅದಕ್ಕಾಗಿ ನಾನು ಕಾಂಗ್ರೆಸ್ ಹೈಕಮಾಂಡನ್ನು ಒತ್ತಾಯಿಸ್ತೇನೆ, ಆ ದಿಟ್ಟ, ನೇರ ಮತ್ತು ಜಾತ್ಯತೀತ ತತ್ವವನ್ನು ಹೊಂದಿರುವಂಥ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನದಲ್ಲಿ ಅವಕಾಶ ಕೊಡ್ರಿ ಅಂತ. ಸರಿಗೆ ಪೈಪೋಟಿ ಸಾಕಷ್ಟು ಇರುವಂಥದ್ದು, ಕಾಶ್ಯಪ್ನವರವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ಯಾಕೆ ಕೊಡಬೇಕು ಅಂತ ನಿಮ್ಮ ಅನಿಸಿಕೆ ಸರ್? ನೋಡ್ರಿ, ರಾಜಕೀಯದಲ್ಲಿ ಆಯಾ ಸಮಾಜದ ನಾಯಕರಿಗೆ ಸರಿಯಾದ ಸಮಯಕ್ಕೆ ಅನುಗುಣವಾಗಿ ಅವರಿಗೆ ಸಚಿವ ಸ್ಥಾನ ಆಗಲಿ ಮತ್ತೊಂದಾಗಲಿ ನೀಡದಲ್ಲಿ ಆ ಸಮುದಾಯ ಮತ್ತು ಅವರು ರಾಜಿ ಅಥವಾ ಖುಷಿಯಾಗುವ ಒಂದು ಸನ್ನಿವೇಶ ಇದೆ. ಒಂದು ವೇಳೆ ಕೊಡದೇ ಹೋದಲ್ಲಿ ಆ ಸಮುದಾಯ, ಆ ನಾಯಕ ಸ್ವಲ್ಪ ಅಸಮಾಧಾನ ಆಗೋದು ಸಹಜ. ಅದು ಮುಂದಿನ ದಿನಮಾನಗಳಲ್ಲಿ ಪಕ್ಷಕ್ಕೆ ಒಂದು ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಈ ಸಮುದಾಯ ಈಗ ಕಾಶ್ಯಪ್ನವರಿಗೆ ಯಾಕೆ ಕೊಡಲೇಬೇಕು ಅನ್ನೋ ದಿಕ್ಕಿನಲ್ಲಿ ಕಳೆದ 50 ವರ್ಷಗಳಿಂದ 1978ರಿಂದ ಅವರ ತಂದೆಯವರ ಆದಿಯಾಗಿ 3 ಬಾರಿ ಅವರ ತಂದೆಯವರು, ಒಮ್ಮೆ ಅವರ ತಾಯಿಯ ಸ್ಥಿತಿ ಗೌರಮ್ಮನವರು, ಈಗ 2 ಬಾರಿ ಸನ್ಮಾನ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು. ಇಲ್ಲೇ ಒಂದು ಮಾತು ಪ್ರಚಲಿತ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ, ಕಾಂಗ್ರೆಸ್ ಅಂದರೆ ಕಾಶ್ಯಪ್ನವ್ರ ಕುಟುಂಬ, ಕಾಶ್ಯಪ್ನವ್ರ ಕುಟುಂಬ ಅಂದರೆ ಕಾಂಗ್ರೆಸ್ಸು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಕಟ್ಟಿ ಬೆಳೆಸಿದವರು ಕಾಶ್ಯಪ್ನವ್ರ ಕುಟುಂಬದವರು. ಅದರ ಉದಾಹರಣೆ ಏನಪ್ಪ ಅಂತಂದ್ರೆ, ಅವರು ತಂದೆಯವರು 3 ಬಾರಿ ಶಾಸಕರಾಗಿ, ಕೊನೆಯದಾಗಿ ಸಣ್ಣ ಕೈಗಾರಿಕೆ ಸಚಿವರಾಗಿ ಅವರು ಸೇವೆ ಸಲ್ಲಿಸಿ ಅಕಾಲಿಕ ಅವರು ಮರಣ ಹೊಂದಿರುತ್ತಾರೆ. ಅದರ ನಂತರ ಇವತ್ತಿಗೆ ಸರಿಸುಮಾರು 25 ವರ್ಷಗಳು ಆಗ್ತಾ ಬಂದಿವೆ. ಈ ಕ್ಷೇತ್ರಕ್ಕೆ ಒಟ್ಟ ಸಚಿವ ಸ್ಥಾನ ಯಾರೂ ಕೊಟ್ಟಿಲ್ಲ. ತದನಂತರ ಸಂಘಟನೆಯ ವಿಷಯ ಬಂದಾಗ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯಲ್ಲಿ ತಮಗೆಲ್ಲ ಗೊತ್ತಿದೆ, 2014ರಲ್ಲಿ ಪ್ರಥಮ ಬಾರಿ ಶಾಸಕರಾದಾಗ ನಮ್ಮ ಪಕ್ಷಕ್ಕೆ ಸ್ಥಾನಮಾನದ ಕೊರತೆ ಇದ್ದಾಗೂ ಕೂಡ, ಸಂಖ್ಯಾಬಲ ಇಲ್ಲದಿದ್ದಾಗೂ ಕೂಡ ತಮ್ಮ ಚಾಣಾಕ್ಷತೆಯಿಂದ, ತಮ್ಮ ಸಂಘಟನಾ ಬಲದಿಂದ ಅವರ ಧರ್ಮಪತ್ನಿಯಾದ ಶ್ರೀಮತಿ ವೀಣಾ ಕಾಶ್ಯಪ್ನವರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಿರೋದು ಅವರ ಸಂಘಟನೆಗೆ, ಚಾಣಾಕ್ಷತೆಗೆ ಇದೊಂದು ಕೈಗಂಡಿ. ಇದು ಅಲ್ಲದೆ ಹುನಗುಂದ ಮತಕ್ಷೇತ್ರದಲ್ಲಿ APMC ಆಗಲಿ, PKPS ಆಗಲಿ, PL ಆಗಿ ಇನ್ನೂ 10 ಹಲವಾರು ಸೊಸೈಟಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪಾರುಪತ್ಯ ಇವತ್ತು ಇದೆಯಪ್ಪ ಅಂತಂದರೆ ಅದಕ್ಕೆ ನಮ್ಮ ಶಾಸಕರ ಮಾನ್ಯ ವಿಜಯಾನಂದ ಕಾಶ್ಯಪ್ನವರ ಅದು ಚತುರತೆ, ಒಂದು ಸಂಘಟನಾ ಶಕ್ತಿಗೆ ಅದು ಕೈ ಹಿಡಿದ ಕನ್ನಡಿ. ಕಾಶ್ಯಪ್ನವರು ಮಿನಿಸ್ಟರ್ ಆಗ್ಬೇಕಂತ ಅಂತಾರೆ, ಅವರ ಕೊಡುಗೆ ಏನು ಸರ್ ಪಕ್ಷಕ್ಕೆ? ಹುಟ್ಟು ಹೋರಾಟಗಾರರು, ಉತ್ತರ ಕರ್ನಾಟಕದ ಲಿಂಗಾಯತ ಸಮಾಜದ ಪ್ರಮುಖ ನಾಯಕರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಎಂದೇ ಗುರುತಿಸಿಕೊಂಡ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಕಾರಣ, ಈ ಲಿಂಗಾಯತ ಸಮಾಜ ಅದರ ಒಳಪಂಗಡ ಪಂಚಮಸಾಲಿ ಸಮಾಜವನ್ನು 2A ಮೀಸಲಾತಿಗಾಗಿ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಮ್ಮ ಇಡೀ ಲಿಂಗಾಯತ ಸಮಾಜ ಮತ್ತು ಪಂಚಮಸಾಲಿ ಸಮಾಜ ಒಡೆದು ಹೋಗಿತ್ತು. ಅನೇಕ ಪಕ್ಷಗಳಲ್ಲಿ ಗುರುತಿಸಿಕೊಂಡಂಥವ್ರನ್ನ ಎಲ್ಲರನ್ನೂ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ವಾಲುವಂತೆ ಮಾಡಿದಲ್ಲಿ ಪ್ರಮುಖ ಪಾತ್ರ ವಿಜಯಾನಂದ ಕಾಶ್ಯಪ್ನವ್ರದ್ದಾಗಿತ್ತು. ಮತ್ತು ಲಿಂಗಾಯತರಿಗೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮಾಜದ ಹಿರಿಯರಾದ, ಹುಟ್ಟು ಹೋರಾಟಗಾರರಾದ ವಿಜಯಾನಂದ ಕಾಶ್ಯಪ್ನವರ ಮೇಲೆ ಪಂಚಪೀಠಾಧೀಶ್ವರರಾಗಲಿ ಅನೇಕ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಅವರ ಒತ್ತಾಯನೂ ಇದೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ನೀಡಬೇಕಂತ. ನಿಜವಾಗಲೂ ವಿಜಯಾನಂದ ಕಾಶ್ಯಪ್ನವ್ರಿಗೆ
ಸಚಿವ ಸ್ಥಾನ ನೀಡಿದ್ದೇ ಆದಲ್ಲಿ ಒಡೆದು ಹೋದ ಲಿಂಗಾಯತರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಬೆಂಬಲಿಸಿದರು, ಮತ್ತೆ ಮುಂದೆನೂ ಲೋಕಸಭೆ ಚುನಾವಣೆಗಾಗಲಿ ವಿಧಾನಸಭೆ ಚುನಾವಣೆಗಾಗಲಿ ಲಿಂಗಾಯತರು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕಾದರೆ ಮುಖ್ಯವಾಗಿ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಸರ್, ಈಗ ಕಾಶ್ಯಪ್ನವರಂದ್ರೆ ಪಂಚಮಸಾಲಿ ಲೀಡರ್ ಅಂತೇಳಿ ಗುರುತಿಸ್ಕೊಂಡವ್ರು. ಬೇರೆ ಸಮುದಾಯಕ್ಕೆ ಏನು ಮಾಡಿದಾರೆ ಅಂತ? ಸರ್, ನಾನೊಬ್ಬ ನೇಕಾರ ಜಾತಿಯಲ್ಲಿ ಹುಟ್ಟಿದವನು. ನಮ್ಮ ನೇಕಾರರಿಗೆ 10 HP 20 HP ವರೆಗೂ ಕರೆಂಟ್ ಫ್ರೀ ಕೊಡುವಾಗ ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಬಂದು ಕೊಟ್ಟಿದ್ದು ನಮ್ಮ ಕಾಶ್ಯಪ್ನವರು. ಹಾಗೂ ಈ ನೇಕಾರ ಸನ್ಮಾನ ಯೋಜನೆ ಅಡಿಯಲ್ಲಿ ಎಲ್ಲ ನೇಕಾರರಿಗೂ 5,000 ರೂಪಾಯಿ ಕೊಡುವಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಹಾಗೂ ಈ 1470 ಮನೆಗಳಲ್ಲಿ ಸುಮಾರು 700ಕ್ಕಿಂತ ಹೆಚ್ಚಿಗೆ ನಮ್ಮ ನೇಕಾರ ಸಮುದಾಯಕ್ಕೆ ಮನೆಯನ್ನು ಕೊಟ್ಟಿದ್ದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಹೀಗಾಗಿ ನಮ್ಮ ಕಾಶ್ಯಪ್ನವರಿಗೆ ಹೈಕಮಾಂಡ್ ಆಗಲಿ, ಆಮೇಲೆ ರಾಜ್ಯ ಸರ್ಕಾರದ ಧುರೀಣರಾಗಲಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಾನು ನೇಕಾರ ಪರವಾಗಿ ನಾನು ಆಶಿಸುತ್ತೇನೆ ಮತ್ತು ಆಗ್ರಹಿಸುತ್ತೇನೆ. ಇನ್ನು ಇಲ್ಲಿ ಪ್ರತಿಭಟನೆಗೆ ಮಹಿಳಾ ಸದಸ್ಯರು ಕೂಡ ಬಂದಿರುವಂಥದ್ದು, ಅಂದರೆ ಅಭಿಮಾನಿಗಳು ಕೂಡ ಬಂದಿರುವಂಥದ್ದು. ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ವಿಜಯಾನಂದ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ತಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾಕೆ ಕೊಡಬೇಕು, ಅವ್ರಿಗೆ ಯಾಕೆ ಕೊಡಬೇಕು ಅಂತ? ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವ್ರ ಸರ್ಗೆ ಯಾಕೆ ಕೊಡಬೇಕು ಅಂತಂದರೆ, ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಮಹಿಳೆಯರನ್ನು ಸಬಲರನ್ನಾಗಿ ಹೇಗೆ ಮಾಡ್ತೋ ಅದೇ ರೀತಿ ಹುನಗುಂದ ಮತಕ್ಷೇತ್ರದಲ್ಲಿ ವಿಜಯಾನಂದ ಕಾಶ್ಯಪ್ನವ್ರ ಸರ್ ಮಹಿಳೆಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಥಾನಮಾನಗಳನ್ನು ಕಲ್ಪಿಸಿ ಮಹಿಳೆಯರನ್ನು ಅಡುಗೆ ಮನೆಯಲ್ಲಿ ಕುಳಿತಂಥ ಮಹಿಳೆಯರಿಗೆ ಸಬಲರನ್ನಾಗಿ ಮಾಡಲು ವಿವಿಧ ಕ್ಷೇತ್ರಗಳಲ್ಲಿ ಒಂದು ಅಧಿಕಾರವನ್ನು ಕೊಟ್ಟು ಮಹಿಳೆಯರಿಗೆ ಅಧಿಕಾರ ಸ್ಥಾನವನ್ನು ನೀಡಿದ್ದಾರೆ. ಅದೇ ರೀತಿ ಶಾಸಕರು ತಮ್ಮ ತಂದೆಯರ ಸ್ಮರಣಾರ್ಥವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಇರ್ಬೋದು. ಆಮೇಲೆ SSLC ಹಾಗೂ ದ್ವಿತೀಯ PUCಯಲ್ಲಿ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡೋದಾಗಿರಬಹುದು. ಆಮೇಲೆ ಸನ್ಮಾನ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ನೀಡ್ತಾ ಬಂದಿದ್ದಾರೆ. ಆಮೇಲೆ ಸಂಘಟನಾ ಚತುರಗಾರರು ಪಕ್ಷದಲ್ಲಿ ಯಾವುದೇ ಒಂದು ಮುನ್ಸಿಪಾಲಿಟಿ ಇರ್ಬೋದು, ಅದು ಯಾವುದೇ ಒಂದು ಕ್ಷೇತ್ರದಲ್ಲಿ ಕಡಿಮೆ ಮತಗಳು ಇದ್ದರೂ ಕೂಡ ಅವನ್ನ ಬೇರೆ ಪಕ್ಷದಿಂದ ಕರ್ಕೊಂಡು ಬಂದು ಪಕ್ಷವನ್ನು ಕಟ್ಟುವಲ್ಲಿ ನಿಪುಣರು ಅಂತ ಹೇಳ್ತೀನಿ. ಅದೇ ರೀತಿ ವಿಜಯಾನಂದ ಕಾಶ್ಯಪ್ನವ್ರ ಸರ್ಗೆ ಕೊಡಬೇಕು. ಅಂದರೆ ಬೇರೆ ಬೇರೆ ಜಾತಿ ಒಂದೇ ಜಾತಿಗೆ ಸೀಮಿತವಾಗಿರದೆ, ಕೇವಲ ಪಂಚಮಸಾಲಿ ಜಾತಿಗೆ ಸೀಮಿತವಾಗಿರದೆ, ಈಗಾಗಲೇ ಸಾಕಷ್ಟು ಒಂದು ತಿಂಗಳಿಂದನೂ ಮಾಧ್ಯಮದಲ್ಲಿ ನೋಡಿರ್ಬೋದು, ಎಲ್ಲ ಜಾತಿಯದವರು ಕುಂಬಾರ ಸಮಾಜ ಆಗಿರ್ಬೋದು, ಬ್ರಾಹ್ಮಣ ಸಮಾಜ ಆಗಿರ್ಬೋದು, ಬಾಗವಾನ್ ಸಮಾಜ ಆಗಿರ್ಬೋದು, ಯಾವುದೇ ಒಂದೇ ಸಮಾಜವನ್ನು ಎಲ್ಲ ಸಮಾಜನೂ ಕೂಡ ಶಾಸಕರಿಗೆ ಸಚಿವ ಸ್ಥಾನ ನೀಡಲಿ ಅಂತೇಳಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ಕೋತೀನಿ, ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವ್ರ ಸರ್ಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ಈಗ ಸಚಿವ ಸ್ಥಾನ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಹುದ್ದೆ. ಆ ದೊಡ್ಡ ಹುದ್ದೆಯನ್ನು ನಿಭಾಯಿಸುವಂಥ ಶಕ್ತಿ ಕಾಶ್ಯಪ್ನವರಲ್ಲಿ ಇದೆಯಾ? ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು 60-40 ಅನುಪಾತದಲ್ಲಿ ಯುವಕರಿಗೆ 60% ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಮಂಡಿಸಿದ್ದಾರೆ. ಆ ಒಂದು ರೇಷ್ಯೂನಲ್ಲಿ ಕಾಶ್ಯಪ್ನವರು ಯುವಕರಾಗಿದ್ದಾರೆ ಮತ್ತು ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗುವಂಥ ಒಂದು ಶಕ್ತಿಯನ್ನು ಹೊಂದಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರುವಂತೆ ನಾವು ಮೊನ್ನೆ ತಾನೇ ಮೈನಾರಿಟೀಸ್ಗೆ 3 ವರ್ಷದಲ್ಲಿ ಏನು ಕೊಟ್ಟಿದ್ದಾರೆ ಶಾಸಕರು ಅಂಥೇಳಿ ಲೆಕ್ಕ ತೆಗೆದಾಗ 71 ಕೋಟಿ ರೂಪಾಯಿಗಳ ಒಂದು ದೊಡ್ಡ ಬೃಹತ್ ಮೊತ್ತದ ಅನುದಾನವನ್ನು ಇಲ್ಲಿಯ ಮುಸ್ಲಿಂ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥದ್ದು ನಾವು ಇವತ್ತು ಸಾರ್ವಜನಿಕರ ಮುಂದೆ ಇಟ್ಟಿದ್ದೇವೆ. ಹೀಗಾಗಿ ಒಂದೇ ಸಮಾಜ ಅಲ್ಲ, ಅವರು ಎಲ್ಲ ಸಮಾಜವನ್ನು ಇವತ್ತು ನೇಕಾರರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ದಲಿತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಎಲ್ಲ ಸಮಾಜವನ್ನು ಈ ಯುವ ವಯಸ್ಸಿನಲ್ಲೇ ಅವರೆಲ್ಲವೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಂತ್ರಿ ಸ್ಥಾನ ಕೊಟ್ಟರೆ ಅದನ್ನು ಕೂಡ ನಿಭಾಯಿಸುವಂಥ ಒಂದು ಶಕ್ತಿ ಅವರಲ್ಲಿ ಇದೆ. ಅವರು ಅದನ್ನು ಕೂಡ ನಿಭಾಯಿಸ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಹೀಗಾಗಿ ಅವರಿಗೆ ಯುವ ಕೋಟಾದಲ್ಲಿ ಇವತ್ತು ಏನು ರಾಹುಲ್ ಗಾಂಧಿ ಅವರು ಯುವಕರನ್ನು ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ದು ಏನು ಹಕ್ಕು ಮಂಡಿಸಿದ್ದಾರೆ, ಆ ಒಂದು ಕೋಟಾದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಹುನಗುಂದ ತಾಲೂಕಿನ ಪರವಾಗಿ ನಾವು ಬಹಳ ಗಟ್ಟಿಯಿಂದ ಇವತ್ತು ಅವರನ್ನು ಮಂತ್ರಿ ಮಾಡ್ಬೇಕಂತ ಹೇಳಿ ಸರ್ಕಾರವನ್ನು ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡವನ್ನು ಒತ್ತಾಯ ಮಾಡಿಸ್ತೇವೆ. ಸರ್ ಮೇಡಮ್, ಈಗ ಕಾಶ್ಯಪ್ನವರವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಆಗ್ರಹ. ಯಾಕೆ ಕೊಡಬೇಕು? ಅವರು ಮಾಡಿರೋ ಕೆಲಸಕ್ಕೆ ಒಂದಲ್ಲ ಎರಡಲ್ಲ ಅಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಘಟನೆಯ ಇಡೀ 7,000 ಮನೆ ಕಟ್ಟೋದ್ರಾಗ ಅವ್ರ ಅಪ್ಪಾರ ಪಾತ್ರ ಇದೆ. SR ಕಾಶ್ಯಪ್ನವ್ರ ಪಾತ್ರ ಇದೆ. ಅದನ್ನು ಮುಂದೆ
ಇವರು ವಿಜಯಾನಂದ ಕಾಶ್ಯಪ್ನವರು ವಹಿಸ್ಕೊಂಡು ಹೊಂಟಾರ. ನಾವೆಲ್ಲ ಬಡವರು ಆರಾಮಾಗಿ ಇದ್ದೇವೆ ಅಂತ ಹೇಳಿದ್ರೆ ಅದು ಸತ್ಯ ವಿಜಯಾನಂದ ಕಾಶ್ಯಪ್ನವರಿಂದ. ಅದಕ್ಕೆ ಅವ್ರು ಎಲ್ಲ ಜಾತಿಗಳನ್ನು, ಜಾತಿ ಭೇದ ಏನು ಮಾಡೋದಿಲ್ಲ, ಎಲ್ಲ ಜಾತಿಗಳನ್ನು ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಯಾರಿಗೂ ಮೇಲೆ ಇಲ್ಲ. ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾರೆ. ಹೆಣ್ಮಕ್ಳು ಏನೇನು ಕೆಲಸ ಇದ್ರು ತಕ್ಷಣ ಮಾಡಿಕೊಡ್ತಾರೆ. ಹೆಣ್ಮಕ್ಳು ತುಂಬ ಗೌರವ. ಈಗ ಹೇಳಿದ್ರೆ ನೀವು 5 ಗ್ಯಾರಂಟಿಗಳನ್ನು ಅವನು ಕೂಡ ಕರೆದು ಕೊಟ್ಟಂಥ ಶಾಸಕರು ಎಲ್ಲ ಅದಾರ ಅಂದ್ರೆ ಅದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಇನ್ನೊಂದು ಹೇಳ್ತೀನಿ, ಅವರು SR ಕಾಶ್ಯಪ್ನವ್ರು ಏನು ಎಲ್ಲ ಇದ್ದಲ್ಲೇನ ಮನೆ ಇಳ್ಕಲ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಲ್ಲೇ ಸ್ಲಮ್ ಗುಡಿಸಲುಗಳನ್ನು ಪರ್ಮೆಂಟ್ ಮಾಡಿ ಮನೆಗಳನ್ನು ಕಟ್ಟಿರೋದು ಇಡೀ ರಾಜ್ಯದಲ್ಲಿ ಈವರೆಗೂ ಅವರೊಬ್ಬರೇ. ಅದನ್ನು ಮುಂದುವರ್ಸ್ಕೊಂಡು ಹೋಗೋರು ನಮ್ಮ ಗೌರಮ್ಮ ಕಾಶ್ಯಪ್ನವರು. ಹಳದಾಗ ಮನೆ ಹೊಂಟಾಗ 550 ಮನೆಗಳನ್ನು ಕಡೆ ಮಟ್ಟನೂ ಬಿಡಲಿಲ್ಲ. ಎಲ್ಲ ಬಡವರಿಗೆ ಕರ್ಕೊಂಡೋಗಿ ಅಲ್ಲಿ ಕೊಡಿಸಿದ್ರು. ಆ ನಂತರ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ಅಪ್ಪಾರು ಏನೇನು ಕೆಲಸ ಮಾಡಿ ಬಿಟ್ಟು ಹೋಗ್ಯಾರ, ಅವೆಲ್ಲ ಕೆಲಸದ ಜೊತೆಗೆ ನಗರದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಸಚಿವ ಸ್ಥಾನ ಯಾಕೆ ಕೊಡ್ಬೇಕು ಅನ್ನೋದಿತ್ತಂದ್ರೆ ಇಡೀ ರಾಜ್ಯದಲ್ಲಿ ಕೆಲಸ ಮಾಡುವ ಶಕ್ತಿ ಅವ್ರಿಗೆ ಐತಿ. ಇಲ್ಲಿ ಇಳಕಲ್ ನಗರ, ಹುನಗುಂದ, ಬಾಗಲಕೋಟೆ ಮಾಡ್ಕೊಂತಾನೆ. ಜೊತೆಗೆ ಅವ್ರ ಆಸೆ ಏನೈತಂದ್ರೆ ಇಡೀ ರಾಜ್ಯದಲ್ಲಿ ಅವರು ಸಚಿವರಾದರೆ ಎಲ್ಲ ಬಡವ್ರಿಗೂ ನೋಡ್ಬೋದು, ಎಲ್ಲ ಸಾರ್ವಜನಿಕರಿಗೆ ನೋಡ್ಬೋದು. ಆ ಒಂದು ಶಕ್ತಿ ಅವ್ರ ಹತ್ರ ಐತಿ. ಒಬ್ಬ ಯುವಕ ಆ ಶಕ್ತಿ ಐತಿ. ಅದಕ್ಕೆ ದಯವಿಟ್ಟು ಸರ್ಕಾರ ಅಂಥವ್ರನ್ನ ಚಾಯ್ಸ್ ಮಾಡಿ. ಯಾಕಂದ್ರೆ ಯುವಕನ ಚಾಯ್ಸ್ ಮಾಡಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ರಾಜ್ಯವನ್ನ ನಿಭಾಯಿಸುವಂತ ಶಕ್ತಿ ಇದೆ ಅಂತ ಹೇಳ್ತಾ ಇದ್ರು, ಇದೆಯಾ ಅವ್ರ ಹತ್ರ? ಅವ್ರಿಗೆ ರಾಜ್ಯವನ್ನು ನಿಭಾಯಿಸೋಂಥ ಶಕ್ತಿ ಅವರಲ್ಲಿ ಇದೆ ಅಂತ ಯಾಕಪ್ಪ ಹೇಳ್ತೀವಿ ಅಂದರೆ, ಅವರು 50 ವರ್ಷದಿಂದ ಅವರು ರಾಜಕಾರಣ ಮಾಡ್ಕೊತ ಬಂದವರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿ ದುಡ್ದಂಥ ವ್ಯಕ್ತಿ. ಅವ್ರ ತಂದೆ ಕಾಲದಿಂದ ಅವರು ಅನುಭವಿಷ್ಟ್ರು. ಅವರು ರಾಜಕಾರಣದಲ್ಲಿ ಸಿಕ್ಕಾಪಟ್ಟಿ ಅನುಭವ ಇದೆ. ಇದು ಮಂತ್ರಿ ಸ್ಥಾನ ಕೊಟ್ಟರೆ ಅವ್ರಿಗೆ ಅತ್ಯಂತ ಸರಳವಾಗಿ ನಿಭಾಯಿಸೋಂಥ ಶಕ್ತಿ ಅವರಲ್ಲಿ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಈ ಜಿಲ್ಲಾ ಮತ್ತು ಈ ರಾಜ್ಯವನ್ನು ನಿಭಾಯಿಸೋಷ್ಟು ಶಕ್ತಿ ಅವರಲ್ಲಿ ಇದೆ. ಆದರೆ ಅದಕ್ಕೆ ನಾವು ಹೈಕಮಾಂಡ್ಗೆ ಕೇಳ್ಕೊಳೋದು ಇಷ್ಟೇ, ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ. ಯಾಕೆ ನಾವು ಆಗ್ರಹ ಮಾಡ್ತೀವಿ ಅಂದರೆ, ಅವರು ಕಟ್ಟಾಳಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಾಗಿ ದುಡ್ದಂಥ ವ್ಯಕ್ತಿಗಳು ಅವ್ರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಆಗಲಿ ಅವರು ಡಬಲ್ ಗೇಮ್ ಮಾಡಿದಂಥ ಮನೆತನ ಅಲ್ಲ. SR ಕಾಶ್ಯಪ್ನವ್ರ ಮನೆತನ ಯಾವತ್ತೂ ಅವರು ಕಾಂಗ್ರೆಸ್ ಬಿಟ್ಟು ಆಗಲಿಲ್ಲ. ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಮ್ಮ ದಲಿತ ಸಮಾಜದಿಂದ ಅತ್ಯಂತ ನಾವು ಅವ್ರಿಗೆ ಆಗ್ರಹವನ್ನು ಮಾಡ್ತೇವೆ. ಸರ್, ಈಗ 24 ವರ್ಷ ಆಯ್ತು ಸರ್ ಕಾಶ್ಯಪ್ನವ್ರ ಕುಟುಂಬಕ್ಕೆ ಮಂತ್ರಿ ಸ್ಥಾನ ಸಿಕ್ಕು. ಈಗ ಸಿಗಬೇಕನ್ನೋದು ನಿಮ್ಮ ಆಗ್ರಹ ಅಂತೀರ? ಸಿಗಬೇಕಂತಂದ್ರೆ ಯಾಕಂತಂದ್ರೆ ಅವರು ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಿದೆ ಅದು ಚಾಚು ತಪ್ಪದೇ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಪರಿಶಿಷ್ಟ ಪಂಗಡದ ಒಂದು ವಾಲ್ಮೀಕಿ ಸಮಾಜದ ಮುಖಂಡನಾಗಿ ನಾನು ಇಲ್ಲಿವರೆಗೆ 30 ವರ್ಷದಿಂದ ನಾನು ಶಾಸಕರ ಒಂದು ಇದರಲ್ಲಿ ನಾನು ಬೆಂಬಲವಾಗಿ ನಿಂತಿದ್ದೇನೆ. ಅವರು ತಂದಿರತಕ್ಕಂಥ 724 ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಅನುದಾನ ಹುನಗುಂದ ಮತಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ತಂದಿರತಕ್ಕಂಥ ಕೀರ್ತಿ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಐತಿ. ಆದ ಕಾರಣ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕಂತಂದೇಳಿ ನಾವು ವಾಲ್ಮೀಕಿ ಸಮಾಜದ ವತಿಯಿಂದ ನಾವು ಹಕ್ಕೊತ್ತಾಯನ್ನು ಮಾಡುತ್ತಿದ್ದೇವೆ. ಮೇಡಮ್, ಈಗ ನೀವು ಹೇಳಿ, ಕಾಶ್ಯಪ್ನವ್ರವ್ರಿಗೆ ಕೊಡಬೇಕಾದಂಥ ಸಚಿವ ಸ್ಥಾನ ಕೊಡಬೇಕಾದ್ರೆ ಯಾವ್ಯಾವ ಅರ್ಹತೆಗಳಿವೆ? ಕಾಶ್ಯಪ್ನವ್ರಿಗೆ ಕೊಡಲೇಬೇಕಂತಂದ್ರೆ ಅವ್ರಿಗೆ ಎಲ್ಲ ಅರ್ಹತೆಗಳು ಇದ್ದಾವೆ ಸರ್. ನಿಜ ಹೇಳಬೇಕು ಅಂತಂದರೆ ಅವರು ಇವಾಗಲೇ ಎಲ್ಲರೂ ಹೇಳಿದ್ರು ನಿಮಗೆ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಗೆ ಎಲ್ಲ ಸರ್ವ ಜಾತಿಯವ್ರನ್ನೂ ಅವ್ರು ಒಗ್ಗೂಡಿಸ್ಕೊಂಡು ಒಂದು ಒಳ್ಳೆಯ ಅಭಿವೃದ್ಧಿ ಕಡೆ ನಮ್ಮ ಹುನಗುಂದ ತಾಲೂಕನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೆರೆ ಬಂದಾಗ, ಫ್ಲಡ್ ಬಂದಾಗ ಅವ್ರ ಮನೆಯಲ್ಲಿ ಕುಂದಿರಲಿಲ್ಲ. ಕೊರೋನಾ ಬಂದಾಗ ಅವ್ರು ಅಂಜಿ ಮನೇಲಿ ಕುಂದಿರಲಿಲ್ಲ. ನಾವು ಎಷ್ಟೋ ಜನ ಶಾಸಕರುಗಳನ್ನ, ಎಷ್ಟೋ ಜನ ನಾಯಕರನ್ನ ನೋಡಿದ್ದೀವಿ. ಕೊರೋನಾ ಬಂದಾಗ ಯಾರು ಹೊರಗಡೆನೇ ಬರಲಿಲ್ಲ. ಆದರೂ ಅವ್ರು ನಮ್ಮನ್ನು ಯಾರನ್ನೂ ಎಲ್ಲರನ್ನ ಒಗ್ಗಡಿಸ್ಕೊಂಡು ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಹಳ್ಳಿಗೂ ಹೋದರು. ಒಂದಷ್ಟು ಸ್ಪೆಷಲ್ಲಾಗಿ ಅವ್ರದ್ದೇ ಒಂದು SRK ಫೌಂಡೇಶನ್ನಿಂದ ಒಂದಷ್ಟು ಆಂಬುಲೆನ್ಸ್ಗಳನ್ನ ಬಿಡೋದಾಗಲಿ, ಮೊನ್ನೆ ತಾನೇ ಹುನಗುಂದ ತಾಲೂಕಿಗೆ 100 ಹಾಸಿಗೆ ಉಳ್ಳ ಒಂದು ಹಾಸ್ಪಿಟಲನ್ನು ಒಂದು ಗುದ್ಲಿ ಪೂಜೆ ಮಾಡೋದ್ರಾಗಲಿ, ಸರ್ವ ಜಾತಿಯವರಿಗೂ ಸರ್ವ ಸಮಾಜದವರಿಗೂ ಇಲ್ಲಿ ಅವರಲ್ಲಿ ಆದ್ಯತೆ ಇದೆ. ಅದು ಮೇಲಾಗಿ ಹೆಣ್ಮಕ್ಳಿಗೂ ತುಂಬಾ ನಮ್ಮ ಸಾಹೇಬರು ಆದ್ಯತೆ ಕೊಡ್ತಾರೆ. ಮತ್ತು ನಿಮ್ಗೆ ಈಗ ತಾನೇ ಒಬ್ರು ಹೇಳಿದ್ರು, ಹಿಂದೂ ಲಿಂಗಾಯತ ಅಂತ ಬಂದಾಗ ಒಂದು ಮಾತಿತ್ತು, ಹಿಂದೂಗಳು
ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅನ್ನುವಂಥದ್ದು. ಇವತ್ತು ಅದೇನಾದರೂ ಸುಳ್ಳಾಗಿದ್ರೆ ಅದಕ್ಕೆ ಕಾರಣ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಮತವನ್ನು ಸೆಳೆಯುವ ಕಾರಣ ಆಗಲಿ, ಒಂದು ಸಮಾಜವನ್ನು ಸಂಘಟನೆಗೊಳಿಸ್ಬೇಕಂತ ಪಂಚಮಸಾಲಿ ಸಮಾಜವನ್ನು ಸಂಘಟನೆಗೊಳಿಸೋದ್ರಲ್ಲಿ ಅವರು 700 ಕಿಲೋಮೀಟರ್ಗಳವರೆಗೂ ಪಾದಯಾತ್ರೆ ಮಾಡಿ ಆ ಒಂದು ಸಮಾಜವನ್ನು ಕೂಡ ಒಗ್ಗೂಡಿಸ್ಕೊಂಡ್ರು. ಅದು ಒಂದು ನಮಗೆ ಇವತ್ತಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯಲ್ಲ, ಆ ಒಂದು ಕೂಡ ಕಾರಣ ಅಲ್ಲಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹುಣಗುಂದ ತಾಲೂಕಿನ ಬೈ ಎಲೆಕ್ಷನ್ ಬಂತು ಮೊನ್ನೆ ಬಾಗಲಕೋಟಲ್ಲಿ. ಸನ್ಮಾನ್ಯ ಉಮೇಶ್ ಮೇಟಿ ಅವ್ರದ್ದು ಕೂಡ ಅವರು ಬೈ ಎಲೆಕ್ಷನನ್ನು ತಮ್ಮ ಒಂದು ಸ್ವಂತ ಇದಕ್ಕೆ ತಗೊಂಡು ಒಂದು ಒಳ್ಳೆ ಸಂಘಟನೆ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವರು ಎಲೆಕ್ಷನನ್ನು ಮಾಡಿದ್ರು. ಅವರು ಕೂಡ ಜಯ ಗಳಿಸಿದ್ರು. ಈ ಹುಣಗುಂದ ತಾಲೂಕು ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲಾ ಅಷ್ಟೇ ಅಲ್ಲ, ದಯವಿಟ್ಟು ನಮ್ಮ ವಿಜಯಾನಂದ ಕಾಶ್ಯಪ್ನವ್ರಿಗೆ ನೀವು ಸಚಿವ ಸ್ಥಾನ ಕೊಡೋದ್ರಿಂದ ಸಮಗ್ರ ರಾಜ್ಯದ ಅಭಿವೃದ್ಧಿ ಆಗುತ್ತಾ ಅಂತ ನಾ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹುಣಗುಂದ ತಾಲೂಕು ಎಲ್ಲ ಮಹಿಳೆಯರ ಪರವಾಗಿ ದಯವಿಟ್ಟು ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಅವ್ರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತ ನಾವು ಇವತ್ತಿನ ದಿನ ಕೇಳ್ಕೊತಾ ಇದ್ದೀನಿ. ಸರಿಗ ಸಚಿವರು ಇಲ್ಲಿ ಈಗೊಬ್ರು ಹಿರಿಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಸರಿಗ ಕಾಶ್ಯಪ್ನವ್ರವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ, ಏನಕ್ಕೆ ಕೊಡಬೇಕು? ಅವ್ರಿಗಿಂತ ಹಿರಿಯರಿದ್ದಾರೆ, ಇವ್ರಿಗೆ ಯಾಕೆ ಕೊಡಬೇಕು? ವಿಜಯಾನಂದ ಸಾಹೇಬರಿಗೆ ಸಾಕಷ್ಟು ಅನುಭವಗಳು ಇದೆ. ಎಲ್ಲ ತಳ ಸಮುದಾಯಗಳನ್ನು ಒಟ್ಟೊತ್ತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳು ಶಾಶ್ವತ ಪದದಿಂದ ಪರಿಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಒಂದು ಕುಂಬಾರ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ, ಧ್ವನಿ ಇಲ್ಲಾರ್ದಂಥವ್ರು ನಾವು. ಅಂಥವ್ರಿಗೆ ನಮ್ಮಂಥವ್ರಿಗೆ ಗುರುತು ಮಾಡಿ ಇವತ್ತು ತಾಲೂಕಾ ಗ್ಯಾರಂಟಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂಥ ಕೀರ್ತಿ ಅದು ವಿಜಯಾನಂದ ಸಾಹೇಬರಿಗೆ ಸಲ್ಲಬೇಕು. ಈ ನಾಡಿನಲ್ಲಿ ಕಾಶ್ಯಪ್ನವ್ರು ಮಂತ್ರಿಗಳು ಅಂತಂದ್ರೆ 50 ವರ್ಷಗಟ್ಟಲೆ ಕಾಂಗ್ರೆಸ್ ಪಕ್ಷಕ್ಕೆ ಗಂಧ ತೆಗೆದಂಗೆ ತೆಗೆದಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಒಂದು ಆನೆ ಇದ್ದಂಗೆ ಅದನ್ನು ಸಾಕ್ಕೊಂತ ಬಂದಾರ. ಆಮೇಲೆ ಈ ಮತಕ್ಷೇತ್ರದಲ್ಲಿ, ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗುತ್ತಾ, ಅಧಿಕಾರ ಸಿಗುತ್ತಪ್ಪ ಅಂತಂದ್ರೆ ಯಾವ ತ್ಯಾಗಕ್ಕೂ ಸಿದ್ಧರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿ ಎಲ್ಲರಿಗೂ ಸಮುದಾಯದವರಿಗೆ ಅಧಿಕಾರ ಕೊಟ್ಟಂಥವ್ರು ನಮ್ಮ ಕಾಶ್ಯಪ್ನವ್ರು ಮಂತ್ರಿಯವರು, ಅದು ಡಾಕ್ಟರ್ ವಿಜಯಾನಂದ ಸಾಹೇಬ್ನವರು. ಅದಕ್ಕೆ ಈ ವಿಚಾರವಾಗಿ ದೀನದಲಿತರಿಗೆ ದಯವಂತರಾಗಿ, ನೇಕಾರರಿಗೆ ನೇತಾರರಾಗಿ, ರೈತರ ಹಿತೈಷಿಗಳಾಗಿ, ಹಿಂದುಳಿದವರಿಗೆ ಬಂಧುಗಳಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಂಥವ್ರು ಡಾಕ್ಟರ್ ವಿಜಯಾನಂದ ಸಾಹೇಬರು. ದೀನದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರ್ಗದವರು ನೆಮ್ಮದಿಯಾಗಿ ಬದುಕಬೇಕಪ್ಪ ಅಂತಂದ್ರೆ ಅವರು ಶಾಸಕರಾಗಬೇಕು ಆಗ್ಯಾರ. ಆಮೇಲೆ ಈಗ ಮುಂದೆ ಸಚಿವರು ಆಗಲೇಬೇಕು ಅವರು, ಅದು ಹಕ್ಕು. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಈ ಒಂದು ಮತಕ್ಷೇತ್ರ, ಹುಣಗುಂದ ಮತಕ್ಷೇತ್ರಪ್ಪ ಅಂದ್ರೆ ಹೈ ವೋಲ್ಟೇಜ್ ಮತಕ್ಷೇತ್ರ ಇದು. ಮುಖ್ಯಮಂತ್ರಿ ಕೊಟ್ಟಂತ ಮತಕ್ಷೇತ್ರ ಇದು. ಸಾಕಷ್ಟು KPC ಅಧ್ಯಕ್ಷರನ್ನ ಕೊಟ್ಟಂತ ಮತಕ್ಷೇತ್ರ, ಸಾಕಷ್ಟು ಮಂತ್ರಿ ಸ್ಥಾನ ಕೊಟ್ಟಂತ ಮತಕ್ಷೇತ್ರ ಇದು. SR ಕಾಶ್ಯಪ್ನವರು 20 ವರ್ಷದಿಂದ ನಮ್ಮ ಮಂತ್ರಿ ಸ್ಥಾನ ಸಿಕ್ಕಿತ್ತು ಹುಣಗುಂದ ಮತಕ್ಷೇತ್ರಕ್ಕೆ. ಇವತ್ತು 20 ವರ್ಷ ಆದರೂ ಕೂಡ ನಮ್ಮ ಮತಕ್ಷೇತ್ರಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಹಕ್ಕೈತೆ. ದಯವಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಲ್ಲಿ ಕೈ ಮುಗಿದು ಕೇಳ್ತೀವಿ, ತಳ ಸಮುದಾಯದೊಳಗೆ ಧ್ವನಿಯಾಗಿ ನಿಲ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಯುವಕರಿದ್ದಾರೆ, ಅವರು ಸಚಿವರಾದ್ರಪ್ಪ ಅಂದ್ರೆ ಈ ಜಿಲ್ಲೆ, ಈ ಮತಕ್ಷೇತ್ರ, ಈ ರಾಜ್ಯ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಧನ್ಯವಾದ. ಸರಿ, ಅವರು ಮಿನಿಸ್ಟರ್ ಆದ್ರೆ ಅಭಿವೃದ್ಧಿ ಹೊಂದೈತೆ ಅಂತೀರಿ? ಖಂಡಿತ ಸರ್. 2023ರಿಂದ ಹಿಡ್ಕೊಂಡು 2028ರವರೆಗೆ ನಮ್ಮ ರಾಜ್ಯದಲ್ಲೇ ಬಹುತೇಕ ಯಾವ ಶಾಸಕರು ಅಷ್ಟೊಂದು ಅನುದಾನ ತಂದಿರಲಿಕ್ಕಿಲ್ಲ. 4,500 ಕೋಟಿ ರೂಪಾಯಿ ಅನುದಾನ ತಂದು ಈ ಒಂದು ಮತಕ್ಷೇತ್ರವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೀರ್ತಿ ವಿಜಯಾನಂದ ಕಾಶ್ಯಪ್ನವರು. ಹೀಗಾಗಿ ಮತ್ತೆ ಹೊಳ್ಳಿ ನಾವು 2000 ಮೊನ್ನೆ 23ನೇ ಎಲೆಕ್ಷನ್ ಈ ಕಡೆ ಗೆದ್ದಿದ್ವಿ. ಈಗ ಕೇವಲ ನಮ್ಮ ಶಾಸಕರು ಹುಣಗುಂದ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗದೆ ಇಡೀ ರಾಜ್ಯಕ್ಕೆ ಅವರ ಸೇವೆ ಅವಶ್ಯಕತೆ ಇರೋದ್ರಿಂದ ಎಲ್ಲ ಸಣ್ಣ ಪುಟ್ಟ ಸಮಾಜವನ್ನು ನಾವು ಇವತ್ತು ಮಡಿವಾಳ ಸಮಾಜದ ಒಬ್ಬ ಸಣ್ಣ ಕುಟುಂಬದ ಸಣ್ಣ ಸಮಾಜದಿಂದ ಬಂದಿರತಕ್ಕಂಥವ್ರು ಅಂಥವ್ರು ಸಹಿತ ಸಣ್ಣ ಪುಟ್ಟ ಸಮಾಜವನ್ನು ಗುರುತಿಸಿ ಅವರ ಸಮಾಜಕ್ಕೆ ಏನು ಬೇಕಾಗುತ್ತಾ, ಏನು ಅನುದಾನ ಬೇಕಾಗುತ್ತಾ, ಯಾವ ಸಮುದಾಯ ಭವನ ಬೇಕಾಗುತ್ತಾ, ಎಲ್ಲ ರೀತಿಯಿಂದ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಸಮಾಜವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನೊಳಗೆ ಕಾಶ್ಯಪ್ನವ್ರದ್ದು ಕೊಡುಗೆ ಇಡೀ ಕ್ಷೇತ್ರದಲ್ಲಿ ಬಹಳ ಐತಿ. ಹೀಗಾಗಿ ರಾಜ್ಯದಲ್ಲೇ ಅವ್ರ ಸೇವೆ ಅಗತ್ಯ ಇರೋದ್ರಿಂದ ಅವ್ರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟು ಅವ್ರಿಗೆ ಗೌರವಿಸಲೇಬೇಕಂತಂದು ನಮ್ಮ ಹಕ್ಕೊತ್ತಾಯ ಇದೆ. ಅವರು ಸಚಿವರನ್ನಾಗಿ ಸಚಿವ ಸ್ಥಾನ ಕೊಡಲೇಬೇಕಂತಂದು ಅವರಲ್ಲಿ ಮಾನ್ಯ ಎಲ್ಲ ನಮ್ಮ ರಾಜ್ಯ ನಾಯಕರಲ್ಲಿ ಹಾಗೂ ಎಲ್ಲ ನಮ್ಮ ಕೇಂದ್ರದ ವರಿಷ್ಠರಲ್ಲಿ ನಾವು ಮನವಿಯನ್ನು ಮಾಡ್ಕೋತೀವಿ ಸರ್. ಸರ್, ಯಾಕೆ ಕೊಡಬೇಕು ಕಾಶ್ಯಪ್ನವ್ರಿಗೆ? ಜಿಲ್ಲೆಯೊಳಗೂ ಹಿರಿಯ ಶಾಸಕರಿದ್ದಾರೆ, ಸಮಾಜದಲ್ಲೂ ಶಾಸಕರು ಸಾಕಷ್ಟಿದ್ದಾರೆ, ಇವ್ರಿಗೆ ಯಾಕೆ ಕೊಡಬೇಕು? ಇವ್ರಿಗೆ ಕೊಡೋದಕ್ಕೆ ಇವರಲ್ಲಿರುವಂಥ ಗುಣಗಳು ಯಾವುವು? ಅಂದರೆ ನಿಭಾಯಿಸ್ತಾರ ಅಥವಾ ಹೆಂಗೆ? ಕೆಪಾಸಿಟಿ ಇದೆಯಾ ಸಚಿವ ಸ್ಥಾನ ನಿಭಾಯಿಸೋಕೆ ಇವರಲ್ಲಿ?
ನೂರಕ್ಕೆ ನೂರರಷ್ಟು ಈ ಕರ್ನಾಟಕದಲ್ಲಿ ಸಮರ್ಥ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರಲ್ಲಿದೆ. ತಮಗೆ ಗೊತ್ತಿರಬೇಕು, ಕಳೆದ 2013ರಲ್ಲಿ ಅವರೇನು ಆಯ್ಕೆಯಾಗಿ ಬಂದ ತಕ್ಷಣ ಬಹುತೇಕ ಈ ಕರ್ನಾಟಕದ ಯಾವ ತಾಲೂಕಿನಲ್ಲಿ ಯಾವ ಮತಕ್ಷೇತ್ರದಲ್ಲೂ ಆಗಿರದೇ ಇರುವಷ್ಟು ಕೆಲಸಗಳು ಈ ಮತಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಖ್ಯಾತಿ ಅವರಿಗಿದೆ. ಅವರು ಸಾರ್ವಜನಿಕ ಜೀವನಕ್ಕೆ ತಮ್ಮನ್ನೇ ತಾವು ಮುಡಿಪಾಗಿಟ್ಟುಕೊಂಡಿರ್ತಕ್ಕಂಥವ್ರು. ಕೇಳದಿರ ಈ ತಾಲೂಕಿನಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ ಕೆಲಸವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ನೀವು ಹುನಗುಂದ ಮತಕ್ಷೇತ್ರದಲ್ಲಿ ನೀವು ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಕೇಳ್ರಿ, ಅವರೇ ಹೇಳ್ತಾರೆ, ಸಾರ್ವಜನಿಕರೇ ಹೇಳ್ತಾರೆ, ಅಲ್ಲಿ ಒಂದಿಲ್ಲ ಒಂದು ಕೆಲಸ ಆಗೇ ಐತಿ. ಸುಮಾರು 44 ಗ್ರಾಮಗಳು ಬರ್ತವೆ ನಮ್ಮ 2 ಅವಳಿ ತಾಲೂಕುಗಳಲ್ಲಿ. ಆ ಎಲ್ಲ ಅವಳಿ ತಾಲೂಕುಗಳ ಪ್ರತಿಯೊಂದು ಗ್ರಾಮದಲ್ಲಿ ಅವರು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಶಾದಿ ಮಹಲ್ ಇರಬಹುದು, ನೀರಾವರಿ ಯೋಜನೆ ಇರಬಹುದು, ಬಸ್ ಡಿಪೋ ಮಾಡಿರ್ತಕ್ಕಂಥದ್ದು ಇರ್ಬೋದು, ರಸ್ತೆ ನಿರ್ಮಾಣಗಳಿರ್ಬೋದು, ಇವತ್ತು ವಸತಿ ನಿಲಯಗಳಿರ್ಬೋದು, ಶಾಲಾ ಕಟ್ಟಡಗಳಿರ್ಬೋದು. ಇದು ಸಾಲು ಹಿಡಿದು ನೂರಾರು ಕೆಲಸಗಳದ. ಎಲ್ಲ ಕೆಲಸಗಳನ್ನ ಹೇಳ್ತಾ ಹೋದರೆ ತಾಸುಗಟ್ಟಲೆ ಮಾತನಾಡ್ಬೋದು ಅವ್ರ ಬಗ್ಗೆ. ಅದಕ್ಕಿಂತಲೂ ಮುಖ್ಯವಾಗಿ ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛಪಡ್ತೀನಿ. 2023ರಲ್ಲಿ ಅವರು ಏನು ಇಡೀ ಸಮುದಾಯಕ್ಕಾಗಿ, ತಮ್ಮ ಸಮುದಾಯಕ್ಕಾಗಿ 2A ಮೀಸಲಾತಿಗಾಗಿ ಹೋರಾಟವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ 777 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಈ ಪಕ್ಷಕ್ಕೆ ಬಲ ತಂದು ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅವರು ಸಂಚಾರ ಮಾಡಿ ಎಲ್ಲ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಇಲ್ಲಿ 2A ಮೀಸಲಾತಿಯನ್ನು ಪಡೆಯುವುದರ ಜೊತೆಗೆ ಹಿಂದುಳಿದ ವರ್ಗಕ್ಕೆ ಸೇರಿಸ್ತಕ್ಕಂಥ 111 ಜಾತಿಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸ್ತಕ್ಕಂಥದ್ದಕ್ಕೂ ಕೂಡ ಆ ಹೋರಾಟಕ್ಕೆ ಅವರು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು. ಮತ್ತು ತಮಗೆ ಗೊತ್ತಿರಬೇಕು, ಈ ಮೀಸಲಾತಿಯಲ್ಲಿ ಬಿಜಾಪುರಕ್ಕೆ ನಮ್ಮ ಮೈನರ್ ಕಮ್ಯುನಿಟಿಯ ಹೋರಾಟದಲ್ಲಿಯೂ ಕೂಡ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸ್ತಿರ್ತಕ್ಕಂಥದ್ದು. ಸಮಾಜವಾದಿ ಹಿನ್ನೆಲೆಯನ್ನು ಇಟ್ಕೊಂಡು ಬೆಳೆದಿರ್ತಕ್ಕಂಥವ್ರು, ಅವರು ಸೋಷಿಯಲಿಸ್ಟ್ ಮೆಂಟಾಲಿಟಿ ಇರ್ತಕ್ಕಂಥವ್ರು. ಇಡೀ ಎಲ್ಲ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಹೋರಾಟಗಳಲ್ಲಿ ಅವರು ಮುಂಚೂಣಿಯಾಗಿ ನಿಲ್ತಾರೆ. ಇಡೀ ರಾಜ್ಯಾದ್ಯಂತ, ಈಗ ಕೇವಲ ನಮ್ಮ ಮತಕ್ಷೇತ್ರ ಅಲ್ಲ, ಸಚಿವರಾದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಮುದಾಯದ ಜನರಿಗೆ ಕೆಲಸವನ್ನು ಮಾಡತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥವ್ರು. ಏನು 23ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಇವರೇನು ಹೋರಾಟವನ್ನು ಮಾಡಿದರು, ರಾಜ್ಯಾದ್ಯಂತ 777 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ಅದರ ಶಕ್ತಿ ಈ ಕಾಂಗ್ರೆಸ್ ಪಕ್ಷ ಆಯ್ಕೆ ಆಗಲಿಕ್ಕೆ, ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು. ಯುವಕರಿದ್ದಾರೆ, ಕೆಲಸ ಮಾಡಿಸ್ತಕ್ಕಂಥ ಉತ್ಸಾಹ ಇದೆ, ಸಾಮರ್ಥ್ಯ ಇದೆ. ಮುಖ್ಯವಾಗಿ ನಾವು ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಸಾಮರ್ಥ್ಯ ಇದೆ. ಅಂಥವ್ರಿಗೆ ಕೊಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅದ್ಭುತವಾದ ಶಕ್ತಿಯನ್ನು ತುಂಬಲಿಕ್ಕೆ ಶಕ್ಯ ಆಗ್ತದೆ. ಅಂಥವ್ರಿಗೆ ಕೊಡೋದ್ರಿಂದ ಮುಂದಿನ ದಿನಮಾನಗಳಲ್ಲಿ 2028ರಲ್ಲಿ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಅಂಥವರಿಗೆ ಈ ಸಚಿವ ಸ್ಥಾನವನ್ನು, ಅದರಲ್ಲೂ ಸಂಪುಟ ದರ್ಜೆಯ ಸಚಿವ ಸ್ಥಾನವನ್ನು ಕೊಡುವುದ್ರ ಮುಖಾಂತರ, ಪಕ್ಷಕ್ಕೆ ಬಲ ತುಂಬುವುದ್ರ ಮುಖಾಂತರ ಮತ್ತು ಇಡೀ ಕರ್ನಾಟಕದ ಜನತೆಗೆ ಕೆಲಸವನ್ನು ಮಾಡತಕ್ಕಂಥ ಸಾಮರ್ಥ್ಯ ಇರುವ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಪಕ್ಷಕ್ಕೆ ಬಲ ತುಂಬಿದ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಆ ಕಾರಣಕ್ಕಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ನಾನು ಒತ್ತಾಯಪೂರ್ವಕವಾಗಿ ಹೇಳ್ತೇನೆ. ಈಗ ವಿಜಯಾನಂದ ಕಾಶ್ಯಪ್ನವರ ಸಹೋದರರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥದ್ದು, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ತಂದೆಯವರು 24 ವರ್ಷಗಳ ಹಿಂದೆನೇ ಆಗಿದ್ರು. ಅದಾದ ಬಳಿಕ ತಮ್ಮ ಕುಟುಂಬ ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿತಾ ಇದೆ. ಈಗ ಸಚಿವ ಸ್ಥಾನಕ್ಕೆ ಬೇಡಿಕೆ ನೀಡುತ್ತಾ ಇರುವಂಥದ್ದು ಏನು ಹೇಳ್ತೀರಿ ಸರ್? ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಹಾಗೂ ಹಿರಿಯರು ಹೋರಾಟ ಮಾಡಿ ಏನಪ್ಪ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರಿಗೆ ಕೊಟ್ಟರೆ, ನಮ್ಮ ಸೋದರಿಗೆ ಕೊಟ್ಟರೆ ಈ ಜಿಲ್ಲೆ ಹಾಗೂ ಬಿಜಾಪುರ ಎರಡೂ ಜಂಟಿ ಅಭಿವೃದ್ಧಿ ಹೊಂದ್ತಾವು. ಯಾಕಂದ್ರೆ ನಮ್ಮ ತಂದೆಯವರು ಕೊಟ್ಟಾಗ ಸಾಕಷ್ಟು ಅಭಿವೃದ್ಧಿ ಹೊಂದಾವು. 2 ವರ್ಷದಲ್ಲಿ 2 ವರ್ಷ ಮಾತ್ರ ಕೊಟ್ಟಿದ್ದಾರೆ ತಂದೆಯವರಿಗೆ. ಇದು ಆಗಲೇ ಶುಭ ಸೂಚನೆ ಬಂದಿದೆ. ಎಲ್ಲರೂ ಏನಪ್ಪ ಮತಕ್ಷೇತ್ರದ ಮತ್ತೊಮ್ಮೆ ಏನಪ್ಪ ಅಂದ್ರೆ ವರಿಷ್ಠರಿಗೆ ರಾಹುಲ್ ಜಿ ಇರ್ಬೋದು, ಸೋನಿಯಾ ಮೇಡಮ್ ಅವರು ಇರ್ಬೋದು, ಹಾಗೂ ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಅವರು ಇರ್ಬೋದು, ಹಾಗೂ ನಮ್ಮ ಖರ್ಗೆ ಸಾಹೇಬ್ರು ಇರ್ಬೋದು, ಹಾಗೂ ನಮ್ಮ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಈಗಾಗಲೇ ಶುಭ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಹೆಚ್ಚಿನ ಪ್ರಭಾವ ಬೀರುತ್ತೆ. ಇನ್ನು ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ಕೊಟ್ಟರೆ
ಇನ್ನೂ ಸಂಘಟನೆ ಜಾಸ್ತಿ ಆಗಿ ಇನ್ನೂ ಸಾಕಷ್ಟು ಮುಂದಿನದಲ್ಲೇ 28ರಲ್ಲಿ ನಮ್ಮ ಹಿರಿಯರು ಹೇಳಿದರು ಸಾಕಷ್ಟು MLAಗಳು ಅನುಕೂಲ ಆಗುತ್ತೆ ಬರೋಕ್ಕೆ, ನಮ್ಮ ಶಕ್ತಿಯನ್ನು ತುಂಬಿದಂಗೆ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಪಾದಯಾತ್ರೆ ಇರ್ಬೋದು, ನಿರಂತರ ನಮ್ಮ ಶಾಸಕರು 24 ತಾಸು ರಾಜಕೀಯ ಮಾಡ್ತಾರೆ. ಮನೆತನ ವಿಷಯ ಏನೂ ಗೊತ್ತಿಲ್ಲ ಅವರಿಗೆ. ಏನಪ್ಪ ಅಂದ್ರೆ ರಾಜಕೀಯ ಬಿಟ್ಟರೆ ಏನೂ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ವರಿಷ್ಠರಿಗೆ ಮತ್ತೊಮ್ಮೆ ಗಮನಕ್ಕೆ ತಂದು 50 ವರ್ಷದಿಂದ ನಮ್ಮ ಮನೆತನ ಯಾರಿಗೂ ಈ ಕಡೆ ಅಂತಂದು ನಾವು ನೋಡಿಲ್ಲ ಈ ಕಾಂಗ್ರೆಸ್ ಪಕ್ಷ ಬಿಟ್ಟು. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ವರಿಷ್ಠರಿಗೆ, ಹಿರಿಯರಿಗೆ ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ಕೊಟ್ಟರೆ ಹುಣಸೂರು ತಾಲೂಕು ಅಭಿವೃದ್ಧಿ ಹೊಂದುತ್ತೆ ಅಂತಂದು ಹೇಳ್ಕೊತ ನಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊತೀವಿ. ಧನ್ಯವಾದಗಳು. ಸರ್, ಈಗ 50 ವರ್ಷಗಳಿಂದಲೂ ಕೂಡ ಈ ಕುಟುಂಬ ಈ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದೆ. ಈಗ ಸಡನ್ ಆಗಿ ಕೇಳ್ತಾ ಇದ್ದೀರಿ ಮಂತ್ರಿಗಿರಿ ಕೊಡಬೇಕು ಅಂತೇಳಿ. ಕೊಡಲಿಲ್ಲ ಅಂದರೆ ಹೆಂಗೆ, ಏನು ಮಾಡ್ತೀರಾ ಮುಂದೆ? ಸುಮಾರು 50 ವರ್ಷದಿಂದ ನಮ್ಮ ಈ ಕಾಶಪ್ಪನವರ ಕುಟುಂಬ ಪಕ್ಷಕ್ಕಾಗಿ ದುಡಿತಾ ಬಂದಿದೆ. ಯಾವತ್ತು ಅಧಿಕಾರ ಇಲ್ಲದೆ ಹೋದರೂ ವಿಜಯಾನಂದ ಕಾಶಪ್ಪನವರು ಸುಮಾರು 2008ರಿಂದ ಅವರು ಈ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಾ ಬಂದಿದ್ದಾರೆ. ತದನಂತರ 2008ರಿಂದನೂ ಅದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ಗಳು ಆಗಿರ್ಬೋದು, ನಮ್ಮದೇ ಆದ ಪಕ್ಷದ ಎಲ್ಲ ಮೆಂಬರ್ ಚುನಾವಣೆಯಲ್ಲಿ ಇವರು ಆಯ್ಕೆ ಮಾಡಿಯಲ್ಲಿ ಸತತ ಪ್ರಯತ್ನ ಇರುತ್ತದೆ. ಯಾಕಂದರೆ ಯಾವತ್ತೂ ಪಕ್ಷ ನಿಷ್ಠೆ ಇವ್ರದ್ದು ಇದ್ದೇ ಇರ್ತದೆ. ಮುಂದಿನ ದಿನಮಾನದಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ತಮ್ಮ ಪಕ್ಷಕ್ಕೆ, ತಮ್ಮ ಕ್ಷೇತ್ರಕ್ಕೆ ಇವರು ಬಲಿಷ್ಠರಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು 30 ವರ್ಷದಿಂದ ಹತಾಶರಾಗಿದ್ದೇವೆ. ಯಾಕಂದರೆ ಎಂ ಪಿ ಕ್ಯಾಂಡಿಡೇಟ್ ನಮ್ಮ ಬಾಗಲಕೋಟೆ ಜಿಲ್ಲೆಗೆ 30 ವರ್ಷದಿಂದ ಬಂದಿರುವುದಿಲ್ಲ. ಇನ್ನು ಮುಂದೆ ಬರಬೇಕಾದ್ರೆ ಈ ಕ್ಷೇತ್ರದ ನಮ್ಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಶಾಸಕರು, ಸಚಿವರಾದರೆ ಮುಂದಿನ ದಿನಮಾನದಲ್ಲಿ ಲೋಕಸಭೆ ಚುನಾವಣೆಯಲ್ಲಿಯೂ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲು ಬಯಸ್ತೇನೆ. ಸರ್, ಈಗ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕರೆ ಪಕ್ಷಕ್ಕೆ ಯಾವ ರೀತಿಯಾದಂಥ ಅನುಕೂಲ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? ನೋಡ್ರಿ, ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಪಂಚಮಸಾಲಿ ಸಮುದಾಯ ಅತ್ಯಂತ ಪ್ರಬಲವಾದ ಸಮುದಾಯ, ಇದು ಎಲ್ಲರಿಗೂ ಗೊತ್ತಿರೋದೆ. ಆದರೆ ವಿಜಯಾನಂದ ಕಾಶಪ್ಪನವರು ಸಾಹೇಬರು ಕೇವಲ ತಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಅಷ್ಟೇ ದುಡಿದಿಲ್ಲ, ತಮ್ಮ ವೀರಶೈವ ಲಿಂಗಾಯತ ವಿಶಾಲವಾದ ಸಮಾಜದಗೋಸ್ಕರ ತಮ್ಮ ನಿಗಮದ ಅಧ್ಯಕ್ಷರಾದ ಮೇಲೆ 30 ಕೋಟಿ ಇದ್ದ ಅನುದಾನವನ್ನು 500 ಕೋಟಿಗೆ ತಗೊಂಡು ಬಂದು ತಮ್ಮ ಸಮುದಾಯಕ್ಕೆ ಶಿಕ್ಷಣದಲ್ಲಿ, ಆರ್ಥಿಕದಲ್ಲಿ, ಆರೋಗ್ಯದಲ್ಲಿ ಸಾಕಷ್ಟು ಸಹಾಯ ಸರ್ಕಾರ ನೀಡಲಿಕ್ಕೆ ಅದೊಂದು ನಿಗಮ ಇದೆ ಅನ್ನೋದು ತೋರಿಸಿಕೊಟ್ಟವರು ವಿಜಯಾನಂದ ಕಾಶಪ್ಪನವರು ಸಾಹೇಬರು. ಎರಡನೇದಾಗಿ ಅತ್ಯಂತ ಸೂಕ್ಷ್ಮ ವಿಷಯ, ತಾವು ಇದನ್ನು ಮುಟ್ಟಿಸಲೇಬೇಕು. ಪಂಚಪೀಠಾಧೀಶ್ವರರು ಮೊನ್ನೆ ಹಾವರ್ಗಿಲಿ ಅವರ ತಂದೆಯರ ಪುಣ್ಯ ಸ್ಮರಣಕ್ಕೆ ಬಂದಾಗ ಅವರು ಹೆಚ್ಚಾಗಿ ರಾಜಕೀಯ ಬಗ್ಗೆ ಹೇಳೋಗಿಲ್ಲ, ಎಲ್ಲರಿಗೂ ಸಮಾನವಾಗಿ ಆಶೀರ್ವಾದ ಮಾಡ್ತಾರೆ. ಆದರೆ ಏನೋ ಅದು ದೈವವಾಣಿ ಇರ್ಬೋದು, ಏನೋ ಇರ್ಬೋದು, ಪಂಚಪೀಠಾಧೀಶ್ವರರು ತಮ್ಮ ಹಿತ ಪ್ರವಚನದಲ್ಲಿ ವಿಜಯಾನಂದ ಕಾಶಪ್ಪನವರು ಈ ಬಾರಿ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋದು ಭರವಸೆ ವ್ಯಕ್ತಪಡಿಸಿದ್ದಾರೆ. ಅವರ ಭರವಸೆಯನ್ನು ಎತ್ತಿ ಹಿಡಿಯೋದು ಕೆಲಸ ಈಗ ಕರ್ನಾಟಕ ಸರ್ಕಾರದ, ಕಾಂಗ್ರೆಸ್ ಪಕ್ಷದ ಮುಖಂಡರದು. ಯಾಕಂತಂದರೆ ಅವರು ಹೇಳಿಕೆ, ಅವರ ವಾಣಿ ಕೇವಲ ಅವ್ರದ್ದಷ್ಟೇ ಅಲ್ಲ, ಪಂಚಪೀಠಾಧೀಶರದು ಅವರಿಗೆ ನಂಬಿಕೊಂಡಂಥ ಲಕ್ಷಾಂತರ ಲಿಂಗಾಯತ ಸಮುದಾಯದ ಬಾಂಧವರದು ಭಾವನೆಗಳು ಅವರೊಂದಿಗೆ ಇವೆ. ಆ ಭಾವನೆಗಳನ್ನು ನಮ್ಮ ಮುಖಂಡರು ಪರಿಗಣಿಸಿ ಅವರು ಎತ್ತಿ ಹಿಡಿದು ಸಚಿವ ಸ್ಥಾನದಲ್ಲಿ ಸಂಪುಟ ಸ್ಥಾನಮಾನ ಕೊಟ್ಟಲ್ಲಿ ಇಡೀ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಪಂಚಮಸಾಲಿ ಎಲ್ಲ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಬೆನ್ನೆಲುಬಾಗಿ ನಿಲ್ಲುವಲ್ಲಿ ಎರಡನೇ ಮಾತಿಲ್ಲ. ಒಂದು ವೇಳೆ ಪಂಚಪೀಠಾಧೀಶ್ವರರ ಮಾತನ್ನು ತಾವು ಯಾವುದೇ ಒಂದು ಕಾರಣಕ್ಕೆ ಕಡೆಗಣಿಸಿದರೆ ಇದರ ಒಂದು ವ್ಯತಿರಿಕ್ತ ಪರಿಣಾಮ ಮುಂದೆ ಪಕ್ಷ ಇದು ಮಾಡಬಹುದು ಅಂತ ಎಕ್ಸೆಪ್ಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಯಾವಾಗಲೂ ಸರ್ಕಾರಗಳು ಪಂಚಪೀಠಾಧೀಶ್ವರರ ಮಾತನ್ನು ಕೇಳಿ ನಡೆಯುತ್ತವೆ. ಕಾರಣ, ಪಂಚಪೀಠಾಧೀಶ್ವರರು ತಮ್ಮಲ್ಲಿ ವಿಶ್ವಾಸ ಇಟ್ಟಾರ ಈ ಬಾರಿ ಅವರು ಸಚಿವರಾಗ್ತಾರೆ ಅಂತೇಳಿ. ಆ ವಿಶ್ವಾಸವನ್ನು ಕಾಯಂ ಮಾಡೋದು, ಎತ್ತಿ ಹಿಡಿಯೋದು, ಅದನ್ನು ಅನುಷ್ಠಾನಕ್ಕೆ ತರೋದು ಈಗ ನಮ್ಮ ಪಕ್ಷದ ಮುಖಂಡರ ಮೇಲಿದೆ. ಅವರು ಅವರಿಗೆ ಸಚಿವ ಸ್ಥಾನ ಕೊಡುವ ಮೂಲಕ ಪಂಚಪೀಠಾಧೀಶ್ವರರ ಮಾತಿಗೆ ಬೆಲೆ ಕೊಟ್ಟಂತಾಗುತ್ತಿದೆ. ಅವರ ಮುಖಾಂತರ ಲಕ್ಷಾಂತರ ವೀರಶೈವ ಲಿಂಗಾಯತ ಅವರ ಭಕ್ತರಿಗೆ ಕೂಡ ಒಂದು ಸಮಾಧಾನಕರ, ಸಂತೋಷಕರ ಒಂದು ಸುದ್ದಿ ಆಗುತ್ತಿದೆ. ಇದು ನಮ್ಮ ಪಕ್ಷಕ್ಕೆ ಮುಂಬರುವ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗೆ ಅತ್ಯಂತ ಅನುಕೂಲಕರವಾಗಿ ಪರಿಣಮಿಸಲಿದೆ. ಇಲ್ಲೊಬ್ಬರು ಹಿರಿಯರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಮೇಡಮ್, ಈಗ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇರುವಂಥದ್ದು ನೀವು, ಯಾಕೆ ಕೊಡಬೇಕು ಅವರಿಗೆ? ಅವರಲ್ಲಿರುವಂಥ ಕ್ವಾಲಿಟೀಸ್ ಏನು ಅಂತ? Hello, good afternoon to everybody. I am Dr. Mrs. Aruna Akki. Since 1.5 months we are trying for Vijayananda Kashyapnavaru to get the ministry
in this Karnataka government. He is quite eligible. Since 35 years I am observing his family. His father was also MLA for 3 years and he became minister also. And how he has maintained, Vijayananda Kashyapnavaru has maintained the Congress party in the Ilkal and Hunund Taluka, even in absence of BJP, even in absence of the party, Congress party. Even when there was a BJP, BJP party was there, a ruling party was there, in that party also he has maintained the Congress party strong in the Ilkal and Hunund. And all this family is recognized as a Congress family since 35 years. And that's why I also personally and with all the people, I also request for the higher commander that please give the ministry to Vijayananda Kashyapnavaru. It is very necessary and he is a very bold person, and whatever responsibility government has given to him, he has done it 100% work for the community, for the society, for the state. Thank you very much. ಸರ್ ಈಗ ಹಾಂ ಈಗ ಇಲ್ಲಿ ಹೊರ ರಾಜ್ಯದಿಂದ ಬಂದು ನೆಲೆಸಿರುವಂಥ ಮತದಾರರು ಕೂಡ ಇರುವಂಥದ್ದು, ಅವರು ಕೂಡ ವಿಜಯಾನಂದ ಕಾಶ್ಯಪ್ನವರವರ ಅಭಿಮಾನಿಯಾಗಿರುವಂಥದ್ದು, ಅವರು ಕೂಡ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅವರ ಮಾತೃಭಾಷೆ ತೆಲುಗು ಆಗಿರೋದ್ರಿಂದ ನಾನು ತೆಲುಗಿನಲ್ಲಿ ಮಾತನಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. సరిగా సచివ స్థానం యాక్ కొడಬೇಕು ನಿಮ್ಮ ಶಾಸಕರಿಗೆ? ఇక్కడ ఏం చేస్తారంటే ఈ బాగాల విరోధ పక్ష బీజేపీకి టక్కర్ ఇచ్చే నాయకుడు ఎవరు ఉంటే అది విజయానంద కాశ్యప్నవరు. అందుకే వారికి ఇస్తే ఉత్తర కర్ణాటక అభివృద్ధి అవుతుంది, ఉత్తర కర్ణాటక ఇంప్రూవ్మెంట్ అవుతుంది, పక్ష సంఘటన అవుతుంది. వారు బరే ఇప్పుడు ఎమ్మెల్యే ఉండి ఈ బాగాల లాస్ట్ టైం ఇంకడికి బాగలకోటి విధానసభ ఉపచునావಣೆ ನಡೆಸಾ ఉమ్మస్ మీటికి 20,000 ఓటు అబోవ్ నుండి గెలుతాడు అని చెప్పిండే. అదే మాట మీద విజయానంద్ కాశ్యప్నవరు చెప్పిన మాట ప్రకారం 20,000 అబోవ్ గెలిచినాడు ఆ క్యాండిడేట్. అందుకే విజయానంద్ కాశ్యప్నవరికి ఇస్తే బరే ఒక కాన్స్టిట్యున్సీ ఇంపార్టెంట్ కాదు, ఇడీ స్టేట్, ఇಡೀ ಕರ್ನಾಟಕ ಸ್ಟೇಟ್ಲ ಎಂದವನು ಟಕ್ಕರ್ ಬಿಜೆಪಿ ಪಕ್ಷಕ್ಕೆ ಟಕ್ಕರ್ ಇಚ್ಚವಡೆ ಏಕೈಕ ಈ ಉತ್ತರ ಕರ್ನಾಟಕದಲ್ಲಿ ఎవరు ఉంటే అది విజయానంద కాశ్యప్నవరు. ఈ భాగంలో ఒక బీజేపీ క్యాండిడేట్ వాడు ఏం చేస్తుండే, సెనా అపోజిట్ మాట్లాడుతుండే ఇక్కడికి కాంగ్రెస్కి. ఆ భాగంలో ఈ భాగంలో వాడు మాట్లాడితే పనిచేసినాడు. అది ఎవరి నుంచి? విజయానంద కాశ్యప్నవరు నుంచి. అందుకే విజయానంద కాశ్యప్నవరికి ఏమారు సచివ స్థానం ఇస్తే ఈ భాగాల అభివృద్ధి అవుతుంది, ఈ భాగాల ఇంప్రూవ్మెంట్ అవుతుంది. అదే ఉత్తర కర్ణాటకకు సచివ స్థానం ఇవ్వలేಬೇಕು. దానికే హైకమాండ్, కాంగ్రెస్ హైకమాండ్కి ఒకటి రిక్వెస్ట్ చేసుకునేదంటే, మేము వరరాజు నుండి మా ముత్తాజ అక్కడ ఒక 50 ఏండ్లు 100 ఏండ్లు మేము ఇక్కడ ఉండి ఇక్కడ ఏం చేస్తారంటే, ఇక్కడ మాకంతా సపోర్టెడ్ ఉన్నాడు, మా సమాజಕ್ಕೆ సపోర్టెడ్ ఉన్నాడు, సముదాయ భవన్ ఇచ్చినాడు, అంతా ఇచ్చినాడు. దయవిಟ್ಟು తమకు ఒక మనవి చేసుకునేది ఏమంటే విజయానంద కాశ్యప్నవరికి సచివ స్థానం ఇవ్వండి, ఇస్తే అంటే ఇక్కడే అభివృద్ధి అవుతుంది అని ఈ ప్రకారం చెప్తా ఉన్నాము. ಇನ್ನು ಕೆಲವೊಂದಿಷ್ಟು ಜನರು ಇದ್ದಾರೆ, ಅವರು ಕೂಡ ಮಾತನಾಡುವ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಸರ್, ಈಗ ಸಚಿವ ಸ್ಥಾನ ಸಿಗಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಯಾಕೆ ಸಿಗಬೇಕು? ಯಾಕೆ ಸರ್ ಸನ್ಮಾನ್ಯ ಶ್ರೀ ವಿಜಯಾನಂದ್ ಕಾಶ್ಯಪ್ನವರ್ ಹುನೂಂದ್ ಕ್ಷೇತ್ರದ ಶಾಸಕರು ಹಾಗೂ ನಾವು ಈ ಜಿಲ್ಲೆಯಲ್ಲಿ ಅವರಿಗೆ ಯಾಕೆ ಕೊಡಬೇಕಂತ ನೀವು ಒಂದು ಪ್ರಶ್ನೆ ಕೇಳ್ತಿದ್ದೀರಿ. ಆ ಪ್ರಶ್ನೆಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. 2014ರ ಚುನಾವಣೆಯಲ್ಲಿ ನಾವು ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೀತು. ಆವಾಗ ಚುನಾವಣೆಯಲ್ಲಿ ನಮಗೆ ಕಮ್ಮಿ ಸಂಖ್ಯೆ ಮೆಂಬರ್ಸ್ ಗೆದ್ದು ಬಂದರು. ಆ ಸಮಯದಲ್ಲಿ ಹೈಕಮಾಂಡು ಮತ್ತು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ದವ್ರು ಎಲ್ಲರೂ ಕೂಡಿ ಏನು ಮಾಡಿದರು, ಇಲ್ಲ ನಮ್ಮ ಕಡೆಯಿಂದ ಇದನ್ನು ಅಧ್ಯಕ್ಷ ಸ್ಥಾನ ಮಾಡಿಕೊಡೋಕೆ ಆಗೋದಿಲ್ಲ, ಆದ್ದರಿಂದ ನಾವು ಇದನ್ನು ಕಾಶ್ಯಪ್ನವರಿಗೆ ಕೊಟ್ಟರೆ ಅವ್ರು ನಿಭಾಯಿಸ್ತಾರಂತಂದು ಅವ್ರ ಮೇಲೆ ನಂಬಿಕೆ ಇಟ್ಟು ಆವಾಗ ಏನು ಚುನಾವಣೆ ಇದ್ದ ಸಂದರ್ಭದಲ್ಲಿ ಕಾಶ್ಯಪ್ನವರಿಗೆ ಅವರು ಅವಕಾಶ ಮಾಡಿಕೊಟ್ರು. ಅವತ್ತು 2 ಸೀಟ್ ಕಮ್ಮಿದ್ದು ನಮ್ಗೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ 2014ರಲ್ಲಿ 2 ಸೀಟ್ ಕಮ್ಮಿದ್ದು. ಅವತ್ತು ಆ ಚುನಾವಣೆಯನ್ನು ನಾವು ಅಧ್ಯಕ್ಷ ಸ್ಥಾನ ಗೆಲ್ಲುವ ಮುಖಾಂತರ ಇಡೀ ತಾಲೂಕಿಗೆ, ಇಡೀ ಜಿಲ್ಲೆಗೆ, ಇಡೀ ಕರ್ನಾಟಕಕ್ಕೆ ಅವರೊಬ್ಬರು ಟ್ರಬಲ್ ಶೂಟರ್ ಅಂತಂದು ಅವ್ರು ಅವತ್ತೇ ತೋರಿಸಿದ್ರು. ಮತ್ತು ಅವ್ರ ಸಂಘಟನೆಯಲ್ಲಿ ಒಬ್ಬ ಒಳ್ಳೆಯ ಚತುರ ಅಂಥವರಿಗೆ ನೀವು ಕೊಡೋದ್ರಿಂದ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತದೆ. ಹಾಗೆ ಅವರ ಮನೆತನ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದೆ. ಅದಕ್ಕಾಗಿ ದಯಮಾಡಿ ತಾವು ಕೊಡಬೇಕಾಗಿ ನಾವು ವಿನಂತಿ ಮಾಡ್ಕೊತೀನಿ. ಆಮೇಲೆ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಹಾಗೂ ರೆಡ್ಡಿ ಸಮಾಜದ ಒಬ್ಬ ಯುವಕನಾಗಿ ಕೂಡ ನಾನು ಕಾಶ್ಯಪ್ನವರ ಸಾಹೇಬರಿಗೆ ನೀವು ಮಂತ್ರಿ ಸ್ಥಾನ ಕೊಡಬೇಕಂತಂದು
ಕಾಂಗ್ರೆಸ್ಸಿನ ಎಲ್ಲ ಹೈಕಮಾಂಡ್ ವರಿಷ್ಠರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಕೇಳಿದ್ರಲ್ಲ, ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಾತಾಗಿರುವಂಥದ್ದು. ಅಂದರೆ ಸುಮಾರು 50 ವರ್ಷಗಳಿಂದಲೂ ಕೂಡ ಕಾಶ್ಯಪ್ನವರವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದೆ. ಮತ್ತು ವಿಜಯಾನಂದ ಕಾಶ್ಯಪ್ನವರವರು ಯುವ ಲಿಂಗಾಯತ ಮುಖಂಡರು ಮತ್ತು ಈ ಭಾಗದಲ್ಲಿ ಪ್ರಭಾವಶಾಲಿಯಾಗಿರುವಂಥ ಲಿಂಗಾಯತ ನಾಯಕರಾಗಿಯೂ ಕೂಡ ಗುರುತಿಸಿಕೊಂಡಿರುವಂಥದ್ದು. ಸಾಕಷ್ಟು ಹೋರಾಟಗಳಲ್ಲೂ ಕೂಡ ವಿಜಯಾನಂದ ಕಾಶ್ಯಪ್ನವರವರು ತಮ್ಮನ್ನು ತಾವು ಭಾಗಿಯಾಗಿ ಮಾಡಿಕೊಂಡಿರುವಂಥದ್ದು. ಇದಲ್ಲದೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ವಿಜಯಾನಂದ ಕಾಶ್ಯಪ್ನವರವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕೆಂಬ ಆಗ್ರಹವನ್ನು ಈ ಕ್ಷೇತ್ರದ ಅಂದರೆ ಹುನಗುಂದ ಮತಕ್ಷೇತ್ರದ ಜನರು ಮಾಡ್ತಾ ಇರುವಂಥದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.